ಎಲ್ಲಿದ್ದೀವಿ ನಾವು? ರಾಜಾಜಿನಗರನ ಹಾ. ಶುರು ಆಯ್ತಾ? ಬಂಧುಗಳೇ ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 14, 2022 ನಾವು ರಾಜಾಜಿನಗರ ಏನು 17th ಮೇನ್ ಇಲ್ಲಿದ್ದೀವಿ. ರಾಜಾಜಿನಗರದಲ್ಲಿ ಪಕ್ಷದ ಪ್ರಚಾರ ನಡೀತಾ ಇದೆ. ನಾವೀಗ ದಾರಿಯಲ್ಲಿ ಹೋಗ್ತಾ ಇರೋವಾಗ ಈ ಗಾಡಿನಲ್ಲಿ ಬಂದಂತಹ ಪ್ರತಾಪ್ ಅನ್ನುವಂಥವ್ರು ನಿಲ್ಲಿಸಿ ಅವರು 1,000 ರೂಪಾಯಿ ಕೊಟ್ಟು ಪಕ್ಷದ ಸದಸ್ಯತ್ವ ತೆಗೆದುಕೊಂಡು ಇನ್ನೊಂದು 1,000 ರೂಪಾಯಿ ಪಕ್ಷಕ್ಕೆ ದೇಣಿಗೆ ಕೊಟ್ಟರು. ನಾವು ಕೇಳೋದಕ್ಕೆ ಮೊದಲೇ ದಾರಿಯಲ್ಲಿ ಹೋಗ್ತಾ ಇದ್ದವರು ನಾವು ಅವ್ರು ನೋಡೇ ಇಲ್ಲ ಮಾಡಿಲ್ಲ, ಅವರೇ ಬಂದು ನಿಲ್ಲಿಸಿ ದುಡ್ಡು ತೆಗೆದು ಡೊನೇಟ್ ಮಾಡೋದಕ್ಕೆ ಬಂದರು. ಹಾಗಾಗಿ ಅವ್ರಿಗೆ ಕುತೂಹಲದಿಂದ ಈಗ ನಾವು ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀವಿ. ಸ್ವಲ್ಪ ಹತ್ರ ಬನ್ನಿ. ಪ್ರತಾಪ್, ಎಲ್ಲಿ ವಾಸ ನಿಮ್ಮದು? ಮದ್ರಾಸ್ ನಗರ. ಈಗ ನೀವೇ ಬಂದು ನಾವು ನಮ್ಮನ್ನು ನೋಡಿಲ್ಲ, ನಾವು ಹ್ಯಾಂಡ್ ಬಿಲ್ ಕೊಟ್ಟಿಲ್ಲ, ನಿಮಗೆ ಯಾಕೆ ಪಕ್ಷಕ್ಕೆ ಡೊನೇಷನ್ ಕೊಡಬೇಕು ಅನ್ನಿಸ್ತು? ಸರ್, ನಾನು ಯೂಟ್ಯೂಬ್ನಲ್ಲಿ ನಿಮ್ಮ ವೀಡಿಯೋಸ್ ಎಲ್ಲ ನೋಡಿದ್ದೀನಿ. ಇದರಿಂದ ನನಗೆ ನನಗೆ ಇದು ಅಂದರೆ ಸರ್ಕಾರಿ ಆಫೀಸ್ನಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ನೀವು ಮಾಡ್ತಾ ಇರೋ ಹೋರಾಟಕ್ಕೆ ನನಗೆಲ್ಲೋ ಅನಿಸ್ತು. ಯಾಕಂದರೆ ನಾನು ಎಲೆಕ್ಟ್ರಿಕಲ್ ಕೆಲಸ ಮಾಡೋದ್ರಿಂದ ನನಗೆ ಅನಿಸ್ತು, ಓಕೆ ಇವ್ರು ನನ್ನ ಕೈಲಾಗಿ ಸಹಾಯ ಅಂದರೆ ಟೈಮ್ ಅಂತೂ ಕೊಡೋಕ್ಕಾಗೋದಿಲ್ಲ, ಅಟ್ಲೀಸ್ಟ್ ನನ್ನ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನು ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೆ. ಹಂಗೆ ಹೋಗ್ತಾ ಇದ್ದಲ್ಲ, ಹಂಗೆ ನೋಡಿದೆ ನಾನು, ಅದಕ್ಕೆ ನಿಮ್ಮನ್ನು ಬಂದು ಕೇಳಿದೆ. ಅದಕ್ಕೆ ಹಂಗೆ ಯಾಕೆ ಏನಾಗಿದೆ ಇವತ್ತಿನ ರಾಜಕೀಯ? ಈಗ ನಮ್ಮದು ಒಂದು ರಾಜಕೀಯ ಪಕ್ಷ KRS ಪಕ್ಷ. ಈಗ ಒಂದು 3 ವರ್ಷ ಆಗಿದೆ ನಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡುವಂಥ ಪರಿಸ್ಥಿತಿ ಇದೆಯಾ ಇವತ್ತು? ಅಂದರೆ ಮಾಡಬೇಕಾಗಿದೆಯಾ? ಏನಾಗಿದೆ? ಏನು ಸಮಸ್ಯೆ ಆಗಿದೆ ಜನರಿಗೆ? ಸರ್, ಈಗ ನಾನು ಹೊರಗಡೆ ಹೇಳಲ್ಲ, ನಾನೇ ಬೆಸ್ಕಾಮ್ ಕಾಂಟ್ರಾಕ್ಟರ್ ಆಗಿ ನಾನೇ ಪ್ರತಿಯೊಂದು ಆಫೀಸ್ನಲ್ಲೂ ಲಂಚ ಕೊಡದೇ ಇದ್ರೆ ನಮ್ಗೆ ಕೆಲಸ ಆಗಲ್ಲ. ಕಡೆ ಹತ್ರದಲ್ಲಿ ನಮಗೆ ಲಂಚ ಪ್ರತಿಯೊಂದು ಸ್ಟೇಜ್ನಲ್ಲೂ ಕೊಡಬೇಕು. ಆಮೇಲೆ ಕೊಡಲಿಲ್ಲ ಅಂದರೆ ನಮಗೆ ಅದನ್ನ ಫೈಲ್ನ ಪೆಂಡಿಂಗ್ ಇಡೋದಾಗಲಿ ಇನ್ನೊಂದಾಗಲಿ ನಾನು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿರೋದು. ಎಲ್ಲಿ ನೋಡಿದ್ರು ಈಗ ಅದು ಪೇಪರ್ಗಳಲ್ಲಿ ಈಗ ಗುತ್ತಿಗೆದಾರರು ಇವರೆಲ್ಲ ಹೇಳ್ತಿದಾರಲ್ಲ 30%, 40% ಕಮಿಷನ್ ಅಂತ, ಅದು ನಿಜನಾ? ಇದೆ ಸರ್. ನಿಲ್ಲಿಸೋದು ಹೇಗೆ? ಇವರು JDS, ಕಾಂಗ್ರೆಸ್, BJP ಪಕ್ಷಗಳು ನಿಲ್ಲಿಸ್ತಾರೆ ಅನ್ಸುತ್ತೆ ನಿಮಗೆ? ಸರ್, ನಿಲ್ಸೋದಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರದೇ ಸರ್ಕಾರ ಇದೆಯಲ್ಲ ಸರ್, ಈಗ ಎಲ್ಲ ಅವ್ರವ್ರೇ ಮಾಡ್ಕೊಂಡ್ ಬಂದಿರೋದಲ್ವಾ. ಈಗ KRS ಪಕ್ಷ ಯಾಕೆ ನಿಮ್ಗೆ ಇಷ್ಟ ಆಯ್ತು? ಸರ್, ನೀವು ಅಟ್ಲೀಸ್ಟ್ ಪ್ರಾಬ್ಲಮ್ನ ರೂಟ್ ಲೆವೆಲಲ್ಲೇ ಸಾಲ್ವ್ ಮಾಡೋಕ್ಕೆ ನೀವು ಟ್ರೈ ಮಾಡ್ತಾ ಇದ್ದೀವಿ. ಅದನ್ನು ಯಾವ ಪಕ್ಷದವರು ಮಾಡ್ತಾ ಇಲ್ಲ. ನಾವು ಹೋಗಿ ನಾವು ಹೇಳಿದ್ರೆ ನನಗೇನು ಕೊಡ್ತೀರಾ ಅಂತ ಕೇಳೋವಂಥವರೇ ಇರೋದ್ರಿಂದ ನೀವು ಅಟ್ಲೀಸ್ಟ್ ಸಮಾಜಕ್ಕೋಸ್ಕರ ಮಾಡ್ತಾ ಇರೋದ್ರಿಂದ ನಮ್ಮ ಕೈಲಿ ಏನಾಗುತ್ತೋ ಅದನ್ನು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸರ್. ಮುಂದೆನೂ ನಾನು ದಾನ ಮಾಡಬೇಕು. ನಾನು ವಾಟ್ ಎವರ್ ಪಾಸಿಬಲ್ ಮಾಡ್ತೀನಿ. ಈಗ ಒಂದು ವಿಚಾರ, ಒಟ್ಟಾರೆ ಭ್ರಷ್ಟಾಚಾರದ ಬಗ್ಗೆ, ಭ್ರಷ್ಟಾಚಾರದ ವಿರುದ್ಧ ಭ್ರಷ್ಟಾಚಾರವನ್ನು ನಿಯಂತ್ರಣ ಮಾಡೋದಕ್ಕೆ ಈಗ ಲೋಕಾಯುಕ್ತ ಇದೆ, ಶಿಕ್ಷೆ ಕೊಡೋದಕ್ಕೆ ಕೋರ್ಟ್ಗಳಿದೆ. ಆದರೆ ಅದಕ್ಕೆ ಮೀರಿದ ಒಂದು ಕೋರ್ಟ್ ಇದೆ, ಜನತಾ ನ್ಯಾಯಾಲಯ ಅಂತ. ಈ ಕಳ್ಳರು ಕದಿಮರು ಇವತ್ತು ಜಡ್ಜ್ಗಳನ್ನು ಕೊಂಡ್ಕೊಳ್ಳೋ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಮತ್ತೆ ಈ ನ್ಯಾಯಾಲಯ ಇದು ಈ ಲೋಕಾಯುಕ್ತ ACB ಇತ್ತಲ್ಲ, ACB ಏನು ಕೆಲಸ ಮಾಡ್ತಾ ಇರಲಿಲ್ಲ. ಮತ್ತೆ ಈ ಭ್ರಷ್ಟ ರಾಜಕಾರಣಿಗಳು 40%, 50% ಕಮಿಷನ್ ಹೊಡೆದಿರೋರ ವಿರುದ್ಧ ನಾವು ದಾಖಲೆಗಳು ಕೊಟ್ಟರು ACB ಏನು ಮಾಡ್ತಾ ಇರಲಿಲ್ಲ. ಈಗ ಲೋಕಾಯುಕ್ತ ಏನ್ ಮಾಡುತ್ತೆ ಅನ್ನೋಂಥದ್ರಲ್ಲಿ ಇರೋದಿಲ್ಲ. ಇವರು ಭ್ರಷ್ಟಾಚಾರ ಮಾಡಿದಾರೆ ಅಂತ ಜನಕ್ಕೆ ಗೊತ್ತಿದ್ರು ಅಂತಿಮವಾಗಿ ಅವ್ರು ಜನತಾ ನ್ಯಾಯಾಲಯದಲ್ಲಿ ಗೆಲ್ತಾ ಇದ್ದಾರೆ. ಯಾರೋ ಭ್ರಷ್ಟರು ಹೇಗೆ ಗೆಲ್ತಾ ಇದ್ದಾರೆ? ಜನಕ್ಕೆ ಹಣ ಹಂಚಿ, ಎಡ್ಡ ಕುಕ್ಸಿ, ಲಿಕ್ಕರು ಕುಕ್ಕರು ನಿಕ್ಕರು ಹಂಚಿ. ಈ ವಿಚಾರವಾಗಿ ಏನು ಹೇಳಿ ಬಯಸ್ತೀರಾ? ಸರ್, ಈಗ ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ ನಾನೇ ಬೆಸ್ಕಾಂ ಅಧಿಕಾರಿಗಳ ಮೇಲೆ ನಾನೇ ಲೋಕಾಯುಕ್ತದಲ್ಲಿ 4 ಕೇಸ್ ದರ್ಜೆ ಮಾಡಿದ್ದೀನಿ. ಸರ್, 4 ಕೇಸ್ ದರ್ಜೆ ಮಾಡಿದ್ದೀನಿ. ಏನಕ್ಕೆ? ನನಗೆ ಇಲ್ಲಿರ ಕಿರುಕುಳ ಕೊಟ್ಟಿದ್ದಾರೆ, ಆಮೇಲೆ ದುಡ್ಡಿಗೆ ಬೇಡಿಕೆ ಇಟ್ಟಿದ್ದಾರೆ ಅಂತ ನಾನೇ ಕೊಟ್ಟರು ನನಗೇನೆ ಇಂಡೈರೆಕ್ಟ್ ಆಗಿ ಕೇಳ್ತಾರೆ ಏನ್ ಮಾಡ್ಕೊಂಡೆ ನೀನು ಅಂತ. ಆ ಪರಿಸ್ಥಿತಿ ಭ್ರಷ್ಟರು ನೀವು ಯಾರು ವಿರುದ್ಧ ಕೊಟ್ಟಿದ್ರು ಅವರೇ ನಿಮ್ಮನ್ನ ಚುಡಾಯಿಸ್ತಾರೆ. ಈಗ ನಮ್ಮ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳೇ ಈ ತರ ಇರ್ಬೇಕಾದ್ರೆ ಜನಪ್ರತಿನಿಧಿಗಳು ಅವ್ರ ಹತ್ರ ದುಡ್ಡು ಹೇರಳವಾಗಿದೆ, ಜನ ಬೆಂಬಲ ಇದೆ, ಎಲ್ಲರನ್ನೂ ಕೊಂಡ್ಕೊಂತಾರೆ ಸರ್. ಸೊ ಏನ್ ಮಾಡೋದು ಅದಕ್ಕೆ? ಸರ್, ನಾವು ಚೇಂಜ್ ಆಗ್ಬೇಕು. ಈಗ ನೀವು ಈ ಹಣ ಹೆಂಡ ಹಂಚುವಂತಹ ಜನ ನಿಮ್ಮ ಹತ್ರ ಬಂದು ನಿಮ್ಗೆ ಕೇಳದೆ ಇರ್ಬೋದು, ಆದ್ರೂ ಕೇಳ್ತಾರೆ ಅಂತ ತಿಳ್ಕೊಳ್ಳೋಣ. ಏನ್ ಹೇಳಿ ಬಯಸ್ತೀರಾ ಅವ್ರಿಗೆ? ಸರ್, ಅವ್ರನ್ನ ನಾವು ಹೊರಗಡೆ ಕಳಿಸ್ಲೇಬೇಕು ಸರ್. ಅವ್ರನ್ನ ಈಗ ನಾವು ನೋಡಿ ಆರಿಸಿ 60 ವರ್ಷದಿಂದ ಅವ್ರನ್ನ ಆರಿಸಿ ನಮ್ಗೇನು ಉಪಯೋಗ ಇಲ್ಲ ಸರ್. ಈಗಲೂ ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ ಈಗಲೂ ಒಂದು ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ದುಡ್ಡು ಕಡಿಮೆ ಕೊಟ್ಟೆ ಅಂತ ಹೇಳ್ಬಿಟ್ಟು ನನ್ನ ಆಚೆ ಕಳಿಸಿದ್ರು. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಆಫೀಸರ್ ಯಾಕೆ ವಿಡಿಯೋ ಮಾಡಿಲ್ಲ? ಆಫೀಸರ್ ಹೆಸರನ್ನು ಹೇಳ್ತೀನಿ, ಬಸವಣ್ಣ ಅಂತ, SC ಸರ್ಕಲ್ ಅಲ್ಲಿ, ನಾರ್ತ್ ಸರ್ಕಲ್ ಅಲ್ಲಿ. ಇವಾಗ ಹೋಗಿದ್ದೆ, ಫೈಲ್ಗೆ ಹೋಗಿದ್ದೆ. ಎಷ್ಟಿದೆ ಅಂತ ಕೇಳಿದ್ರು 5,000 ಇದೆ ಅಂತಂದ್ರು. 5,000 ಕೊಡೋಕ್ಕಾದ ನೀನು ಒಳಗಡೆ ಇಟ್ಕೋ, ನೀನು ತಗೊಂಡು ಬರಬೇಕು ಅಂತ ಹೇಳಿದ್ರು. ಸರ್, ಇಲ್ಲ ಸರ್, ಇಷ್ಟೇ ಇರೋದು ಅಂತಂದೆ. ಅದಕ್ಕೆ ನಿನ್ನ ಫೈಲ್ನ ಹೆಂಗೆ ಪೆಂಡಿಂಗ್ ಇಡ್ಬೇಕು ನನಗೆ ಗೊತ್ತು ಅಂತ ಹೇಳಿ ತಗೊಂಡೋಗಿದ್ದಾರೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅದರಲ್ಲಿ ಮುಚ್ಚುಮರೆ ಅಂತ. ನೀವು ಅದನ್ನ ಹೇಳಿದಾಗ ನೀವು ಒಂದು ಫೋನ್ ಕ್ಯಾಮ್ರಾದಲ್ಲೋ ಪೆನ್ ಕ್ಯಾಮ್ರಾದಲ್ಲೋ ಯಾಕೆ ರೆಕಾರ್ಡ್ ಮಾಡ್ಕೊಳ್ಳಿಲ್ಲ ಪ್ರತಾಪ್? ಅಲ್ಲ ಫೈಲ್ ಪೆಂಡಿಂಗ್ ಇಟ್ಟಿದ್ದಾರೆ ಸರ್. ಅಲ್ಲಲ್ಲ, ಅವ್ನು ಹೇಳಿದ್ದನ್ನ ನೀವು ಸುಮ್ಮನೆ ಹೀಗೆ ಇವ್ನು ಪೆಂಡಿಂಗ್ ಇಡ್ತಾನೆ, ದುಡ್ಡು ಕೇಳ್ತಾನೆ ಅಂತ ಗೊತ್ತಿತ್ತಲ್ವಾ? ಅಂದ್ರೆ ನಾನು ಜನಸಾಮಾನ್ಯರು, ನಮ್ಮಂಥವ್ರು ನಿಮ್ಮಂಥವ್ರೇನೆ ಹೇಗೆ ಈ ಪ್ರಶ್ನೆ ಹಿಡಿಯೋದು? ಈಗ ನೀವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ, ಸರಿ,
ಆದ್ರೆ ಟ್ರ್ಯಾಪ್ ಮಾಡಿಸೋ ಅವಕಾಶ ಇತ್ತಲ್ಲ. ಸರಿ, ಇವನ್ ಬಸವಣ್ಣ ಅನ್ನೋನು ಆ ಪರಮ ಅಯೋಗ್ಯ, ನೀಚ, ಅಧಮ, ದೇಶದ್ರೋಹಿ, ಭ್ರಷ್ಟಾಚಾರ ಯಾವನ್ ಮಾಡ್ತಾನೋ, ಲಂಚ ಯಾವನ್ ತೆಗೆದುಕೊಳ್ತಾನೋ ಅವನು ದೇಶದ ಕಾನೂನುಗಳಿಗೆ, ದೇಶದ ಮೌಲ್ಯಗಳಿಗೆ ವಿರುದ್ಧ ಇರೋನು. ಅವನೇನವನು ದೇಶದ್ರೋಹಿ. ಹಾಗಾಗಿ ಈಗ ಅವನು ಅಷ್ಟು 5,000 ರೂಪಾಯಿ ಕೇಳಿದ್ದು ಆಯ್ತು ನಾನು ಕೊಡ್ತೀನಿ ಅನ್ನೋ ರೀತಿಯಲ್ಲಿ ಏನೋ ನೀವು ಮಾತಾಡ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬಂದಿದ್ರೆ, ಈಗ ತಕ್ಷಣಕ್ಕೆ ಹೋಗಿ ಲೋಕಾಯುಕ್ತಕ್ಕೆ ಹೋಗಿ ಅವ್ರ ಮೂಲಕ 5,000 ರೂಪಾಯಿ ಕೊಡ್ತಾ ಇರೋವಾಗ ಅವನ್ನ ಅರೆಸ್ಟ್ ಮಾಡಿಸಿ ಜೈಲಿಗೆ ಕಳಿಸ್ಬೋದಿತ್ತಲ್ವಾ. ಸೊ ಇದು ಹಿಂದೆ ಏನಾಗಿತ್ತು ಆಗೋಗಿದೆ. ಮುಂದಕ್ಕೆ ನೀವು ಈ ಕಳ್ಳರಿಗೆ ನಾವು ನೇರವಾಗಿ ಅವರನ್ನ ಜೈಲಿಗೆ ಕಳಿಸುವಂತ ರೀತಿಯಲ್ಲಿ ಮಾಡಬೇಕು. ಅದೇ ರೀತಿಯಲ್ಲಿ ಈಗ ನೀವೇನು ಹೇಳ್ತಾ ಇದ್ರಿ, ಈಗ ನಿಮ್ಮ ಮನೆ ಹತ್ರನೋ ಇನ್ನೊಂದ್ರ ಹತ್ರನೋ ಹಣ ಹೆಂಡ ಹಚ್ಚೋದಕ್ಕೆ ಬರ್ತಾರಲ್ವಾ, ರೆಕಾರ್ಡ್ ಮಾಡ್ಕೊಳ್ಬೇಕು. ರೆಕಾರ್ಡ್ ಮಾಡಿಕೊಂಡು ಚುನಾವಣೆಗಳಲ್ಲಿ ಹಣದ ಆಮಿಷ ಒಡ್ಡುವಂತಹದ್ದು ಶಿಕ್ಷಾರ್ಹ ಅಪರಾಧ, ಅದು ಕಾನೂನು ಬಾಹಿರ. ಹಾಗಾಗಿ when we have all the evidences to prove that these people are bribing the voters, then we can get rid of them. It is very easy. And especially people when they get together, when they think about it, it becomes very easier. ಸೊ ಹಾಗಾಗಿ ಈ ಸಲಕ್ಕೆ ನೀವು ನಿಮ್ಮ ಮನೆ ಹತ್ರನೋ ಇನ್ನೊಬ್ಬರ ಹತ್ರನೋ ನಿಮ್ಗಲ್ದೇ ಇದ್ರೆ ಪಕ್ಕದ ಮನೆಯವ್ರಿಗೋ ಕೊಡೋದಿಕ್ಕೋ ಏನೋ ತಂದಿರ್ತಾರೆ, ಮುಗ್ಬತ್ತು ತಂದಿರ್ತಾರೆ, ಇನ್ನೊಂದೇನೋ ತಂದಿರ್ತಾರೆ, ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಮಿಕ್ಕವ್ರಿಗೆ ನಿಕ್ಕರು. ನಿಮ್ಗೆ ಕಣ್ಣು ಕಾಣಿಸಿದಾಗ ನೀವು ಆ ರೀತಿನಲ್ಲಿ ಏನಾದ್ರು ವಿಡಿಯೋ ಮಾಡ್ಕೊಳ್ಳುವಂಥದ್ದು ಏನಾದ್ರು ಮಾಡ್ತೀರಾ? ಆಮೇಲೆ ಮೊನ್ನೆ ಒಬ್ರು ಹೇಳಿದ್ರು, ಈ ಸಲಕ್ಕೆ ಬಂದಾಗ ನಮ್ಮ ಮನೆ ಹತ್ರ ಯಾವನಾದ್ರು ಬಂದ್ರೆ ಕಾಲಲ್ಲಿ ಇರೋದು ತಗೊಂಡು ಹೊಡಿತೀನಿ ಅಂತ. ಏನ್ ಅನ್ಸುತ್ತೆ ಅದ್ರ ಬಗ್ಗೆ ನಿಮ್ಗೆ? ಸರ್, ಜನ ನಾವು ಚೇಂಜ್ ಆಗದೇ ಇರೋವರೆಗೂ ನಾವು ಏನು ಚೇಂಜ್ ಆಗೋದಿಲ್ಲ. ನಾವೇ ಹೆಜ್ಜೆ ತಗೊಬೇಕು, ನಾವೇ ಮೊದಲನೇ ಹೆಜ್ಜೆ ತಗೊಬೇಕು. ಏನಾಗಿದೆ ಅಂದ್ರೆ ಇವಾಗ ಒಗ್ಗಟ್ಟಿನಿಂದ ಯಾರು ಇರೋದಿಲ್ವಲ್ಲ, ಎಲ್ಲರಿಗೂ ಅವ್ರದ್ದೇ ಕೆಲಸ ಇರೋದ್ರಿಂದ ಇದನ್ನೇ ಬಂಡವಾಳ ಮಾಡ್ಕೊಂಡು ಈಗ ನಾವು KRS ಪಕ್ಷ ಅಂತ ಒಂದಿದೆ. ಈಗ ಇಷ್ಟು ದಿವಸಗಳ ಕಾಲ ಕರ್ನಾಟಕದ ಇತಿಹಾಸದಲ್ಲಿ KRS ಪಕ್ಷದ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ, ಭ್ರಷ್ಟ ಪೊಲೀಸರನ್ನ, ಇನ್ನೊಬ್ಬರನ್ನ ಅಥವಾ ಕಾಂಟ್ರಾಕ್ಟ್ದಾರಗಳನ್ನ ಯಾರೋ ಇದು ಸಬ್ ಸ್ಟ್ಯಾಂಡರ್ಡ್ ಕಾಮಗಾರಿ ಮಾಡಿರುವಂತವ್ರನ್ನ ಪ್ರಶ್ನೆ ಮಾಡಿರುವಂತಹ ಒಂದು ಪಕ್ಷ, ಒಂದು ಸಂಘ, ಒಂದು ವ್ಯಕ್ತಿ ಈ ಮಟ್ಟಕ್ಕೆ ಇರಲಿಲ್ಲ. ಇವತ್ತು ಅದನ್ನ KRS ಪಕ್ಷ ತುಂಬುತ್ತಾ ಇದೆ. ಆಮೇಲೆ ವರ್ಷದಿಂದ ಈಚೆಗೆ ನೀವು ನೋಡಿದ್ರೆ ಸರ್ಕಾರಿ ಕಚೇರಿಗಳಲ್ಲಿ ಒಂದಷ್ಟು ಬದಲಾವಣೆ ಬಂದಿದೆ. ಸ್ವಲ್ಪ ಭಯ, ಯಾವನ ಹತ್ರ ವಿಡಿಯೋ ಇದೆಯೋ, ಯಾವನ್ KRS ಪಾರ್ಟಿ ಈ ಟಿ ಶರ್ಟ್ ಹಾಕೊಂಡು ಹೋದವನ್ನ ಇಲ್ಲಿ ತನಕ ಲಂಚ ಕೇಳಿರೋ ಉದಾಹರಣೆನೇ ಇಲ್ಲ. ಹಾಗಾಗಿ ಇಂತಹ ಅಣ್ಣ ಥ್ಯಾಂಕ್ಸ್ ಒಂದ್ ನಿಮಿಷ ಇರೋಣ. ಸೊ ಇಂತಹ ಒಂದು ಉದಾಹರಣೆ ಇರೋವಾಗ ಈ ಸಲಕ್ಕೆ ಹಿಂದೆ ಮಾಡ್ತಾ ಇದ್ದ ಹಾಗೇನೆ ಹಣ ಹೆಂಡ ಹಂಚಿ ಜನರನ್ನ ಓಲೈಸ್ಕೊಂಡು ಕೊಂಡುಕೊಂಡು ಓಟ್ ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಈ ಸಲಕ್ಕೆ ಇರುತ್ತಾ? ಜನ ಎಚ್ಚೆತ್ಕೊಳ್ತಾ ಇದಾರಲ್ವಾ? ಎಚ್ಚೆತ್ಕೊಂತ ಇದಾರೆ ಸರ್. ಅದು ಒಳ್ಳೆ ಬೆಳವಣಿಗೆ ಅಲ್ವಾ? ಸೊ ನೀವೇನ್ ಹೇಳಿ ಬಯಸ್ತೀರಾ ಜನಕ್ಕೆ ಈ ಸಲಕ್ಕೆ ಓಟ್ ಹಾಕುವಾಗ ಅವ್ರು ಏನೇನು ಯೋಚನೆ ಮಾಡ್ಕೊಂಡು KRS ಪಾರ್ಟಿಗೆ ಒಂದು ನೀವು ನಿಮ್ಮ ಮನಸ್ಸನ್ನ ಚೇಂಜ್ ಮಾಡಿ KRS ಪಾರ್ಟಿಗೆ ನೀವು ಈ ಸಲ ಓಟ್ ಕೊಡಿ. ಭ್ರಷ್ಟಾಚಾರ ನಿರ್ಮೂಲನೆ ಆಗ್ಲಿ, ದೇಶ ಉದ್ಧಾರ ಆಗ್ಲಿ. ಸೊ ಇವತ್ತಿನ ದೇಶಕ್ಕೆ ಕಂಟಕ ಇರೋದು ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ. ಹೌದು ಸರ್. ಥ್ಯಾಂಕ್ ಯು ಪ್ರತಾಪ್. ಅಣ್ಣ ಬಂದ್ರಪ್ಪ, ಏನ್ ಹೆಸರು? ವೆಂಕಟೇಶ್. ಏನ್ ಕೆಲಸ? ಏನ್ ಬಂದು ನೀವೇನೇ ಮಾಡ್ತಾ ಇದ್ರಿ? ಯಾಕೆ ತಲೆಗೆಲ್ಲ ಕೆಟ್ಟಿದ್ಯಾ? ಅಣ್ಣ ಬರ್ರಪ್ಪ. ಅಕ್ಷಯ್, ತಲೆಗೆಲ್ಲ ಕೆಟ್ಟಿದ್ಯಾ ನಿಮ್ಗೆಲ್ಲ? ನಾವು ನಿಂತಿರೋ ಜಾಗಕ್ಕೆ ಬಂದು ಡೊನೇಷನ್ ಮಾಡೋಕೆ? ಇಲ್ಲ ಸರ್, ನಮ್ ತಲೆ ಕೆಟ್ಟಿಲ್ಲ. ಕೆಲಸ ನೋಡಿ ನಮ್ಗೆ ಹೆಮ್ಮೆ ಆಗಿ ನಿಮ್ಮ ಪಾರ್ಟಿಗೆ ಒಂದು ನಮ್ಮ ಕೈಲಾದ ಸಹಾಯ ಮಾಡ ಅಂತ ಬಂದಿದ್ವಿ. ಇದರಿಂದ ಏನಾಗುತ್ತೆ? ನಮ್ಮ ಸಮಾಜಕ್ಕೆ, ನಮ್ಮ ಕರ್ನಾಟಕಕ್ಕೆ ಒಳ್ಳೆ ಅಭಿವೃದ್ಧಿ ಕೆಲಸಗಳು ನಡಿಬೇಕಾದ್ರೆ ನಿಮ್ಮಂತ ಪಾರ್ಟಿಗಳು ಬಂದ್ರೇನೆ. ಲಂಚ ಮುಕ್ತ ಕರ್ನಾಟಕ ನಿಮ್ಮ ಪಾರ್ಟಿ ಇದೆಯಲ್ಲ, ಆ ಪಾರ್ಟಿಯಿಂದ ತುಂಬಾ ಜನ, ತುಂಬಾ ಪೊಲೀಸರಾಗಿರ್ಬೋದು, ತುಂಬಾ ಗೌರ್ಮೆಂಟ್ ಅಧಿಕಾರಿಗಳಿರ್ಬೋದು ತುಂಬಾ ಎಚ್ಚೆತ್ಕೊಂಡಿದ್ದಾರೆ. ಇನ್ಮೇಲೆ ಆ ಥರ ನಡೆಯಲ್ಲ ಅಂತ ಹೇಳ್ಬಿಟ್ಟು ನಾನು ತುಂಬಾ ನಿಮ್ಮ ಪಾರ್ಟಿ ನಂಬಿಕೆ. ಈಗ ಪ್ರತಾಪ್ ಅವ್ರಿಗೆ ಹೇಳ್ತಾ ಇದ್ದಿದ್ದೇನೆ, ಇಷ್ಟೆಲ್ಲ ಆದ್ರೂ ಇವತ್ತು ಲೋಕಾಯುಕ್ತ ಇದೆ, ಕೋರ್ಟ್ಗಳಿದೆ, ಈ ಭ್ರಷ್ಟು ಸಿಕ್ಕಾಕೊಂಡ ಜನ ಕೋರ್ಟ್ಗಳಲ್ಲಿ ಬಿಡಿಸ್ಕೊ ಬಂದ್ಬಿಡ್ತಾರೆ. ಮತ್ತೆ ಈ ಭ್ರಷ್ಟಾಚಾರ ಮಾಡಿರುವಂತ ದೊಡ್ಡ ದೊಡ್ಡ ತಿಮಿಂಗ್ಲಗಳು, ರಾಕ್ಷಸರು ಏನಿದ್ದಾರೆ, ಬ್ರಹ್ಮ ರಾಕ್ಷಸರು, ರಾಜಕಾರಣಿಗಳು, ಅವರು ಜನತಾ ನ್ಯಾಯಾಲಯ ಅಂದ್ರೆ ಚುನಾವಣೆಯಲ್ಲಿ ಗೆಲ್ತಾರೆ. ಹೆಂಗ್ ಗೆಲ್ತಾರೆ? ಹಣ ಹಂಚಿ ಹೆಂಡ ಕುಡಿಸಿ. ಈಗ ನಿಮ್ಮನೆ ಹತ್ರ ಹಣ ಹೆಂಡ ಹಂಚೋ ಇನ್ನೊಂದೇನೋ ನಿಮ್ಮ ಓಟನ್ನು ಕೊಂಡ್ಕೊಳ್ಳೋಕೆ, ನಿಮ್ಮನ್ನ ಕೊಂಡ್ಕೊಳ್ಳೋಕೆ ಬಂದಾಗ ಏನ್ ಹೇಳಿ ಬಯಸ್ತೀರಾ ಅವ್ರಿಗೆ? ಅವಾಗ ಏನ್ ಮಾಡ್ತೀರಾ? ಇಲ್ಲ ಸರ್, ನಾವು ಯಾವುದೇ ತರ ತಗೊಳ್ಳೋದಿಲ್ಲ. ನಾವು ನಿಮ್ಮಂತ ಪಕ್ಷಗಳಿಗೆ ನಾವು ಬೆಂಬಲ ಕೊಡ್ಬೇಕಂತಾನೆ ಇದೀವಿ. ನಾವು ಆಲ್ರೆಡಿ ನೀವೇನು ಕೇಳಿಲ್ಲ, ಏನಿಲ್ಲ, ನಾವೇ ಬಂದು ನಿಮ್ಗೆ ದೇಣಿಗೆ ಕೊಟ್ಟು ಬೆಂಬಲ. ಆದ್ರೆ ಈಗ ನೀವು ಬೆಂಬಲಿಸ್ತೀರಾ, ನೀವು ತಗೊಳ್ಳೋದಿಲ್ಲ, ತಗೊಂಡ್ರು ನಮ್ಗೆ ಓಟ್ ಹಾಕ್ತೀರ ಅನ್ಕೊಳ್ಳೋಣ. ಅವ್ರು ಮಿಕ್ಕವ್ರಿಗೆ ಕೊಟ್ಟು ಓಟ್ ತೆಗೆಸ್ಕೊಳ್ತಾ ಇರ್ತಾರಲ್ವಾ, ಅದನ್ನ ನಿಲ್ಸೋದು ಹೆಂಗೆ? ನಮ್ಗೆ ಯಾಕಂದ್ರೆ ಕೊಡೋದಿಕ್ಕೆ ಅವಕಾಶ ಮಾಡ್ಕೊಟ್ಬಿಟ್ಮೇಲೆ ಎಲ್ರು ಪಾಪ ಒಂದಷ್ಟು ಎಮೋಷನಲ್ ಆಗ್ಬಿಡ್ತಾರೆ. ಅಯ್ಯೋ ಅವ್ನು ಕೊಟ್ಟಿದ್ದ ನಾನು ಮೋಸ ಮಾಡಬಾರ್ದು ಅನ್ನೋ ಒಂದು ಕೆಟ್ಟ, ಅದು ಒಳ್ಳೆ ಸ್ಥಿತಿ ಅಲ್ಲ. ಒಳ್ಳೆ ಮನಸ್ಸು ತಗೊಳ್ಳೋದೇ ತಪ್ಪು. ಅವ್ನು ಕೊಟ್ಟಿರೋ ಪರಮ ಕಿರಾತಕ. ಆದ್ರೆ ಕೊಟ್ಬಿಟ್ಟಿದಾನಲ್ವಾ, ನಾವು ಅವ್ನು ಮೋಸ ಮಾಡ್ದಂಗೆ ಆಗ್ಬಿಡುತ್ತೇನೋ ಅಂತ ಹೇಳಿ ಅವನಿಗೆ, ಭ್ರಷ್ಟನಿಗೆ, ನೀಚನಿಗೆ, ಅಧಮನಿಗೆ ಓಟ್ ಹಾಕ್ತಾರೆ. ಅದನ್ನ ನಿಲ್ಲಿಸಬೇಕು ಅಂದ್ರೆ ಕೊಡೋ ಅಂತಹ ಪರಿಸ್ಥಿತಿ ನಿಲ್ಲಿಸಬೇಕು.